ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಯುದ್ಧಕಾಂಡ ನೋಡಿದ್ವಿ. ಈಗ ನಿಮ್ಮ ಒಂದು ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾವನ್ನು ನೋಡ್ತಾ ಇದ್ವಿ. ಸೊ ಕ್ರೇಜಿ ಸ್ಟಾರ್ ಅಂತಂದ ತಕ್ಷಣ ಸ್ಯಾಂಡಲ್ವುಡ್ಗೆ ಒಂದು ಆನೆಬಲ ಅಂತ. ಸೊ ನಿಮ್ಮ ಸಿನಿಮಾಗೆ ಎಷ್ಟು ಬೆಂಬಲವನ್ನ ಕೊಟ್ಟರು ಅಂತ, ಬಿಕಾಸ್ ಟ್ರೈಲರ್ ಲಾಂಚ್ ಬಂದು ಸಪೋರ್ಟ್ ಮಾಡಿದ್ದಾರೆ, ಈ ಒಂದು ಟೈಟಲ್ನ ತಗೊಂತೀನಿ ಅಂದಾಗ್ಲೂ ಖುಷಿಯಾಗಿ ಕೊಟ್ಟಿದ್ದಾರೆ. ಸೊ ಎಷ್ಟಿತ್ತು ಸಪೋರ್ಟ್ ಅಂತ? ಸರ್, ಅವ್ರ ಪ್ರೆಸೆನ್ಸೇ ಒಂದು ದೊಡ್ಡ ಆಶೀರ್ವಾದ. ಅವರು ಅವ್ರದ್ದು ದೃಷ್ಟಿ ನಮ್ಮ ಮೇಲೆ ಬೀಳತ್ತೆ, ಅವ್ರದ್ದು ಒಂದು ಕಣ್ಣಿನ ನೋಟ ನಮ್ಮ ಮೇಲೆ ಬೀಳತ್ತೆ ಅನ್ನೋದೇ ಒಂದು ದೊಡ್ಡ ಆಶೀರ್ವಾದ. ಅದರಲ್ಲೂ ವೈಯಕ್ತಿಕವಾಗಿ ಅವರೇ ಬಂದು ನಿಂತು ಟ್ರೈಲರ್ ಲಾಂಚ್ ಮಾಡಿ ತಮ್ಮ ಕೈಯಿಂದನೇ ಒಂದು ಟಿಕೆಟ್ ಬೋಣಿಯನ್ನು ಮಾಡಿಕೊಟ್ಟಿದ್ದು ಇದು. ಆಮೇಲೆ ಅದರ ಜೊತೆಗೆ ಅವರನ್ನು ನನ್ನಲ್ಲಿ ಕಂಡೆ ಅಂತ ಹೇಳಿದ್ದು, ಒಬ್ಬ ಕನಸುಗಾರ ಇನ್ನೊಬ್ಬ ಕನಸುಗಾರನ ಕಂಡಂಥ ವಿಷಯ ಇದು. ನಾನು ಅದನ್ನೇ ಹೇಳ್ತೀನಿ, ನನಗೆ ಪ್ರಪಂಚದಲ್ಲಿ ಇನ್ನು ಯಾವ ಅವಾರ್ಡು ಬೇಡ, ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇಲ್ಲೇ ಸಿಕ್ಕಾಗಿದೆ ಸರ್ ನನಗಾಗಲಿ. 5 ಗೋಲ್ಡನ್ ಟಿಕೆಟ್ಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಇನ್ನು ರಿಲೀಸ್ಗೆ ಒಂದು ವಾರ ಮುಂಚಿತವಾಗ್ಲೇನೆ. ಆ ಒಂದು ಖುಷಿ ಎಷ್ಟು ಕೊಟ್ಟಿದೆ? ಬಿಕಾಸ್ ಎಲ್ಲ ಒಂದ್ ಕಡೆ ಲಕ್ಕಿ ಹ್ಯಾಂಡ್ ಅಂತಾನೆ ಹೇಳ್ಬೋದು. ಅಲ್ಲ ಸರ್, ಅದೇ ಗೆದ್ದಾಯ್ತು ನಾನು ಅಷ್ಟೇ ಸರ್. ಐ ಹ್ಯಾವ್ ಬ್ರೋಕನ್ ಮೈ ಪ್ರೀವಿಯಸ್ ಸಿನಿಮಾ ರೆಕಾರ್ಡ್ಸ್. ಮುಗೀತು ಸರ್. ರವಿ ಸರ್ ಟಿಕೆಟ್ ತೊಗೊಂಡ್ಮೇಲೆ ನನ್ನ ಹಿಂದಿನ ಸಿನಿಮಾದ ಎಲ್ಲ ರೆಕಾರ್ಡ್ ಮುಗೀತು. ಅಷ್ಟು ಶ್ರೀಮಂತಿಕೆ ಇದೆ ಅವ್ರ ಕೈಯಲ್ಲಿ. ಮುಗೀತು ಸರ್. ದನ್ ಇತ್ತೀಚೆಗೆ ನಿಮ್ಮ ಒಂದು ಹೇಳಿಕೆ ವೈರಲ್ ಆಗ್ತಾ ಇದೆ, ಯಶ್ ಅವರು ಕೂಡ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರು ಅಂತ. ಸೊ ಯಶ್ ಅವ್ರಿಗೆ ಏನು ಹೇಳ್ತೀರಾ? ತುಂಬ ಹೃದಯದಿಂದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಕೈ ಮುಗಿದು ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾನು ಪಟ್ಟಂಥ ಶ್ರಮವನ್ನು ಕಂಡು, ನಾನು ಸಿನಿಮಾ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ರವಿ ಸರ್ ಹೇಗೆ ಕಂಡ್ರು, ಅವರು ಕೂಡ ಅದೇ ಥರ ಒಬ್ಬ ಸಿನಿಮಾ ಲವರ್, ಸಿನಿಮಾ ಬಗ್ಗೆ ತುಂಬ ಅಪಾರವಾದಂಥ ಪ್ರೀತಿ ಗೌರವ ಇರತಕ್ಕಂಥವ್ರು. ಸೊ ಒಬ್ಬ ಕಲಾವಿದ ಈ ಥರ ಮುಂದೆ ಬರಬೇಕು ಅಂತ ಆಸೆ ಪಡ್ತಿರ್ಬೇಕಾದ್ರೆ ಅವ್ರು ಬೆಳೆದು ನಿಂತಿರೋರು. ತಮ್ಮ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಒಂದು ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯನ್ನು ಅವರೇ ತಾವಾಗೆ ಮಾತಾಡಿ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡೋದಕ್ಕೆ ತಾವೇ ಖುದ್ದಾಗಿ ಮಾತಾಡಿ ವ್ಯವಸ್ಥೆ ಮಾಡಿಕೊಟ್ಟಿರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.